ದುರಾಸೆಯ ಸೊಸೆ ಕಥೆ. ಒಂದೊಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಮತ್ತು ಅಕ್ಕಮ್ಮ ಎಂಬ ವಯಸ್ಸಾದ ದಂಪತಿ ಬದುಕುತ್ತಿದ್ದರು. ಅವರ ಒಬ್ಬನೇ ಮಗ ರಾಜು ನಗರದಲ್ಲಿ ಕೆಲಸ ಮಾಡಿಕೊಂಡಿದ್ದ. ಕೆಲವು ವರ್ಷಗಳ ನಂತರ ರಾಜು ಗೀತಾ ಎಂಬ ಹುಡುಗಿಯನ್ನು ಮದುವೆಯಾಗಿಸಿ ಹಳ್ಳಿಗೆ ತಂದ. ಮದುವೆಯ ಮೊದಲ ಕೆಲ ದಿನಗಳು ಶಾಂತವಾಗಿ ಹೋಯಿತು. ಆದರೆ ಹೊತ್ತೊತ್ತಿಗೆ ಗೀತಾಳ ನಿಜ ಸ್ವಭಾವ ಬಯಲಾಯಿತು. ಅವಳು ಲೋಭಿ, ದುರಾಸೆಪರ ಹಾಗೂ ತುಚ್ಛ ವಿಷಯಗಳಿಗೂ ಜಗಳ ಮಾಡುವವಳಾಗಿದ್ದಳು. ಕುಟುಂಬದ ಮೇಲೆ ದುರಾಸೆಯ ಹಿಡಿತ. ಗೀತಾಳಿಗೆ ಮನೆಮಾತಿನ ಆಭರಣ, ಹಣ, ಜಮೀನು ಎಲ್ಲಾ ಬೇಕು ಎಂದು ಹಂಬಲ. ರಾಮಯ್ಯ ಹಾಗೂ ಅಕ್ಕಮ್ಮ ನೀಡಿದರೂ ಸಂತೃಪ್ತಿಯಾಗದೆ, ನೀವು ಎಲ್ಲವನ್ನೂ ನಮ್ಮ ಹೆಸರಿಗೆ ಬರೆಯಿರಿ, ಇಲ್ಲದಿದ್ದರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ಎಂದು ಹೇಳ್ತೊಡಗಿದಳು. ಮೊದಲು ರಾಜು ಮನಸ್ಸಿಗೆ ಮೋಸದಾಗಿದ್ದು ಹೆಂಡತಿಯ ಮಾತನ್ನೇ ಕೇಳುತ್ತಿದ್ದ. ದಿನ ದಿನಕ್ಕೂ ಮನೆಯಲ್ಲಿನ ಶಾಂತಿ ಕಡಿಮೆ ಆಗಿ ಅಕ್ಕಮ್ಮ ದಿನವಿಡೀ ಬಾಯಿ ಬಿಟ್ಟುಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಒಂದು ದಿನ ಒಂದು ಬೆಳಗ್ಗೆ ಅಕ್ಕಮ್ಮ ನೀರು ತರುವುದಕ್ಕೆ ಹೊರಗೆ ಹೋಗಿದ್ದಾಗ ಕಾಲು ಜಾರಿ ಬಿದ್ದು ಗಾಯಗೊಂಡಳು. ಗೀತಾ ಅತ್ತಿಗೆಯನ್ನು ನೋಡಿಕೊಂಡು ಸಹಾಯ ಮಾಡದೆ, ನನಗೆ ಏಕೆ ಹೇಳ್ತೀರಾ, ನಿಮ್ಮ ಕೆಲಸ ನೀವು ನೋಡಿ ಎಂದು ಮೂಗು ತಿರುಗಿಸಿದಳು. ಈ ದೃಶ್ಯವನ್ನು ರಾಜು ಕಂಡು ಮನಸ್ಸು ಕದಡಿತು. ಅಷ್ಟೂ ವರ್ಷ ತನ್ನ ತಾಯ್ತಂದೆ ತಮಗೆ ಮಾಡಿದ ತ್ಯಾಗ ನೆನಪಾಯಿತು. ರಾಜುವಿನ ನಿರ್ಧಾರ. ಆ ಸಂಜೆ ರಾಜು ಗೀತಾಳನ್ನು ಕೂತು ಮಾತನಾಡಿಸಿದ. ಗೀತಾ, ಹಣ ಸಂಪತ್ತು ಜೀವನಕ್ಕೆ ಬೇಕು, ಆದರೆ ಮಾನವೀಯತೆ, ಪ್ರೀತಿ, ಗೌರವ ಇವು ಇಲ್ಲದೇ ಇದ್ದರೆ ಆ ಸಂಪತ್ತಿಗೂ ಬೆಲೆ ಇಲ್ಲ. ನನ್ನ ತಾಯ್ತಂದೆಯನ್ನ ನೋವಿಗೆ ತಳ್ಳುವ ಈ ಮನೆಯಲ್ಲ ನಾನು ಬಾಳಲು ಸಾಧ್ಯ ಇಲ್ಲ. ಗೀತಾ ನಿಶ್ಶಬ್ದವಾಗಿ ನಿಂತಳು. ತನ್ನ ದುರಾಸೆಯಿಂದ ಮನೆಯ ಶಾಂತಿ ಹೋಗಿ ಎಲ್ಲರೂ ತನ್ನಿಂದ ದೂರವಾಗುತ್ತಿರುವುದು ಅರಿವಾಯಿತು. ಅವಳು ಅತ್ತಿಗೆಯ ಬಳಿ ಹೋಗಿ ಕ್ಷಮೆ ಕೇಳಿ, ಮುಂದೆ ಅವರಿಗೆ ಗೌರವ, ಪ್ರೀತಿ, ಸಹಾಯ ಮಾಡೋಣವೆಂದು ನಿಶ್ಚಯಿಸಿದಳು. ಹೆಚ್ಚಿನ ಪ್ರೀತಿಯಿಂದ ಹೊಸ ಜೀವನ. ಆ ದಿನದ ನಂತರ ಗೀತಾಳ ವರ್ತನೆ ಸಂಪೂರ್ಣ ಬದಲಾಗಿತು. ಮನೆಗೆ ಮತ್ತೆ ಹರ್ಷವಾಯಿತು. ರಾಮಯ್ಯ ಅಕ್ಕಮ್ಮ ತಮ್ಮ ಸೊಸೆಯ ಬದಲಾವಣೆ ನೋಡಿ ಸಂತೋಷದಿಂದ ಕಣ್ಣೀರಿಟ್ಟರು. ಕಥೆಯ ನೀತಿ. ದುರಾಸೆ ಮನೆಯನ್ನು, ಕುಟುಂಬವನ್ನು, ಮನುಷ್ಯತ್ವವನ್ನು ನಾಶ ಮಾಡುತ್ತದೆ. ಪ್ರೀತಿ, ಗೌರವ, ಮಾನವೀಯತೆ ಇದ್ದರೆ ಮನೆ ಸ್ವರ್ಗವಾಗುತ್ತದೆ.